ಇನ್ನು ವೆಸ್ಟ್ ಬೆಂಗಾಲ್ನ ರಿಸಲ್ಟ್ಸ್ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬಹುತೇಕ ಈಗ ಹೊರಬಿದ್ದಿದೆ. 5 ರಾಜ್ಯಗಳಲ್ಲಿ ತೀವ್ರ ಹೈ ವೋಲ್ಟೇಜ್ ಕದನದಿಂದ ಕೂಡಿದ್ದು ಅಂತ ಹೇಳಿದ್ರೆ ಅದು ಪಶ್ಚಿಮ ಬಂಗಾಳ ಕ್ಷೇತ್ರಗಳು. ಯಾವ ಪಶ್ಚಿಮ ಬಂಗಾಳದಲ್ಲಿ ಕಳೆದ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ತಮ್ಮ ಕೋಟೆಯನ್ನ ಕಟ್ಟಿದ್ರು, ಇವತ್ತು ಮಮತಾ ಕಟ್ಟಿದ್ದಂಥ ಈ ಸಾಮ್ರಾಜ್ಯ ಸರ್ವಪತನ ಕಂಡಿದೆ. ಮಮತಾ ಮಹಾಪತನವಾಗಿದೆ. ಮೋದಿ ಮತ್ತು ಅಮಿತ್ ಶಾ ಜೋಡಿ ತಮ್ಮ 3ನೇ ಪ್ರಯತ್ನದಲ್ಲಿ ಬಂಗಾಳದಲ್ಲಿ ಕೊನೆಗೂ ದೊಡ್ಡ ಕೇಸರಿ ಸುನಾಮಿಯನ್ನೇ ಎಬ್ಬಿಸಿದ್ದಾರೆ. ಬಂಗಾಳದ ಬಿಜೆಪಿ ಕಚೇರಿಯಲ್ಲಿ ಈಗ ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ. जनता जनार्दन भ्रष्टाचार का विरुद्ध वोट किया. बहुत बड़ा जीत है, बहुत खुशी है. ये हमारा नैतिक जय है. ಬಂಗಾಳದ ರಣಭೂಮಿಯಲ್ಲಿ ಕಮಲ ಕ್ರಾಂತಿ, ಮಮತಾ ಮಹಾಪತನ. ಮೊದಲ ಬಾರಿ ಬಂಗಾಳ ಗೆದ್ದು ಚರಿತ್ರೆ ಸೃಷ್ಟಿಸಿದ ಮೋದಿ ಶಾ ಜೋಡಿ. ಸಂಭ್ರಮ ಮುಗಿಲು ಮುಟ್ಟಿದೆ. ದಶದಿಕ್ಕುಗಳಲ್ಲೂ ದಿಗ್ವಿಜಯದ ಕಹಳೆ ಮೊಳಗಿದೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಮೊದಲ ಬಾರಿ ಗೆದ್ದಿರುವ ಬಿಜೆಪಿ ಹೊಸ ಚರಿತ್ರೆಯನ್ನೇ ಸೃಷ್ಟಿಸಿದೆ. बीजेपी की विजय का शंखनाद कर दिया है. ये क्रांति की धरती है. ಹೌದು, ಪಂಚರಾಜ್ಯಗಳ ಚುನಾವಣೆ ಪೈಕಿ ಈ ಬಾರಿ ಇಡೀ ರಾಷ್ಟ್ರದ ಗಮನ ಸೆಳೆದಿದ್ದು ಪಶ್ಚಿಮ ಬಂಗಾಳ. ಯಾಕೆಂದ್ರೆ ಚುನಾವಣೋತ್ತರ ಸಮೀಕ್ಷೆಗಳೆಲ್ಲ ಈ ಬಾರಿ ಬಿಜೆಪಿಯೇ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದಿದ್ವು. ಆದ್ರೆ ಮಮತಾ ಬ್ಯಾನರ್ಜಿ ಮಾತ್ರ ಈ ಬಾರಿಯೂ ನಾವು 200 ಸೀಟ್ ಕ್ರಾಸ್ ಮಾಡ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ರು. ಇಂದು ಮತ ಎಣಿಕೆ ಆರಂಭದಿಂದಲೇ ಬಿಜೆಪಿ ಮತ್ತು ಟಿಎಂಸಿ ನಡುವೆ ಜಿದ್ದಾಜಿದ್ದು ಶುರುವಾಗಿತ್ತು. ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೂ ಮುನ್ನಡೆ ಕಾಯ್ದುಕೊಳ್ಳೋದ್ರಲ್ಲಿ ಸಮಬಲದ ಹೋರಾಟ ನಡೆಸಿದ್ವು. ಆದ್ರೆ 10 ಗಂಟೆ ಬಳಿಕ ನೋಡಿ ದೀದಿ ಸಾಮ್ರಾಜ್ಯದ ಮಹಾಪತನದ ಆರಂಭವಾಗಿತ್ತು. ಬಂಗಾಳದಲ್ಲಿ ಕೇಸರಿ ಕಲಿಗಳ ಆರ್ಭಟ, ದೀದಿಯ ದುರ್ಗಾ ಧೂಳಿಪಟ. ನಿಮಗೆ ಗೊತ್ತಿರಲಿ, ಪಶ್ಚಿಮ ಬಂಗಾಳದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 34 ವರ್ಷಗಳ ಕಮ್ಯುನಿಸ್ಟ್ ಆಡಳಿತವನ್ನ ಕಿತ್ತೆಸಿದವರು ಮಮತಾ ಬ್ಯಾನರ್ಜಿ. ಇಂತಹ ಅಗ್ನಿಕನ್ಯೆಯನ್ನ ಸೋಲಿಸಲು ಕಳೆದ 15 ವರ್ಷದಲ್ಲಿ ಮೋದಿ ಅಮಿತ್ ಶಾ ಮಾಡದ ತಂತ್ರವಿಲ್ಲ, ಹೂಡದ ತಾಳವಿಲ್ಲ. ಎರಡು 2011ರ ವಿಧಾನಸಭೆ ಚುನಾವಣೆಯಲ್ಲಿ ಟಿಎಂಸಿ 184 ಸ್ಥಾನ ಗೆದ್ದಿದ್ರೆ ಬಿಜೆಪಿ ಬಂಗಾಳದಲ್ಲಿ ಖಾತೆಯನ್ನೇ ತೆರೆಯದೆ 0 ಸುತ್ತಿತ್ತು. ಇದಾಗಿ 5 ವರ್ಷಕ್ಕೆ ಅಂದ್ರೆ 2016ರಲ್ಲಿ 2ನೇ ಬಾರಿ 211 ಸ್ಥಾನಗಳ ಬಹುಮತದೊಂದಿಗೆ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಏರಿದ್ರು. ಆಗ ಬಿಜೆಪಿ ಗಳಿಸಿದ್ದು ಕೇವಲ 3 ಸ್ಥಾನ. 2021ರಲ್ಲಿ ದೀದಿ ಮತ್ತೊಮ್ಮೆ 213 ಸೀಟ್ ಪಡೆದು ಪ್ರಚಂಡ ಬಹುಮತದಿಂದ ಗೆದ್ದಿದ್ರು. ಕಳೆದ ಬಾರಿ ಬಿಜೆಪಿ ಗಮನಾರ್ಹ ಅಂದ್ರೆ 77 ಸ್ಥಾನಗಳನ್ನ ಗೆದ್ದಿತ್ತು. ಹೀಗೆ 0ಯಿಂದ 3 77 ಸ್ಥಾನಗಳನ್ನ ಹೆಚ್ಚಿಸಿಕೊಂಡ ಬಿಜೆಪಿ ಇಂದು ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ಜಯಭೇರಿ ಬಾರಿಸಿದೆ. ಈ ಬಾರಿ ಮೋದಿ ಶಾ ಜೋಡಿಯ ಚಾಣಕ್ಯ ತಂತ್ರ ಮಮತಾಗೆ ಸಿಂಹ ಸ್ವಪ್ನವಾಗಿ ಕಾಡಿದೆ. ಬಂಗಾಳದ ಗದ್ದುಗೆಯ ಮೇಲೆ ಕೇಸರಿ ಧ್ವಜ ಹಾರಾಡುತ್ತಿದೆ. ಸಂಭ್ರಮ ಮುಗಿಲು ಮುಟ್ಟಿದೆ. ಹಾಗಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿಗೆ ಕಾರಣವೇನು? ಮೋದಿ ಮತ್ತು ಶಾ ಮಾಡಿದ ಮ್ಯಾಜಿಕ್ ಹೇಗಿತ್ತು? ಬನ್ನಿ ಅದನ್ನು ತೋರಿಸ್ತೀವಿ. ಬಿಜೆಪಿ ಗೆಲುವಿಗೆ ಕಾರಣವಾದ ಮೊದಲ ಪ್ರಮುಖ ಅಂಶವೇ ಮಹಿಳಾ ವೋಟ್ ಬ್ಯಾಂಕ್. ಈ ಬಾರಿ ಮಹಿಳಾ ವೋಟ್ ಬ್ಯಾಂಕ್ ಬಿಜೆಪಿ ಕಡೆ ವಾಲಿತ್ತು. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲೆ ನಡೀತಿದ್ದ ದೌರ್ಜನ್ಯ ಪ್ರಕರಣಗಳನ್ನೇ ಪ್ರಸ್ತಾಪಿಸಿ ಬಿಜೆಪಿ ಪ್ರಚಾರ ಮಾಡಿತ್ತು. ಮಹಿಳೆಯರಿಗೆ ರಕ್ಷಣೆ ನೀಡುತ್ತೇವೆ ಅಂತ ಬಿಜೆಪಿ ಭರವಸೆ ನೀಡಿತು. ಕೋಲ್ಕತ್ತಾ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದ ರೇಪ್ ಅಂಡ್ ಮರ್ಡರ್ ಪ್ರಕರಣವನ್ನೇ ಮುಂದಿಟ್ಟು ರಕ್ಷಣೆ ಭರವಸೆ ನೀಡಿತು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆರ್ಜಿಕರ್ ಕಾಲೇಜಿನಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಯುವತಿಯ ತಾಯಿ ರತ್ನಾ ದೇಬ್ನಾಥ್ ಅವರನ್ನೇ ಪಣಿಹಟಿ ಕ್ಷೇತ್ರದಿಂದ ಕಣಕ್ಕಿಳಿಸಿತ್ತು. ಇನ್ನು ಬಿಜೆಪಿ ಗೆಲುವಿಗೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಟಿಎಂಸಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಅಸ್ತ್ರ ಝಳಪಿಸಿದ್ದು. ಶಿಕ್ಷಕರ ನೇಮಕಾತಿ ಹಗರಣ, ಸರ್ಕಾರದ ವೈಫಲ್ಯಗಳನ್ನೇ ಎತ್ತಿ ಹಿಡಿದು ಟಿಎಂಸಿಯದ್ದು ಕಮಿಷನ್ ಸಂಸ್ಕೃತಿ ಅಂತ ಬಿಜೆಪಿ ಪ್ರಚಾರ ಮಾಡಿತ್ತು. ಅಷ್ಟೇ ಅಲ್ಲ, ಹಿಂದೂ ವಿರೋಧಿ ಸರ್ಕಾರ ಅಂತ ದೀದಿ ವಿರುದ್ಧ ಪ್ರಚಾರ ಮಾಡಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮುಟ್ಟಿಸುವಲ್ಲಿ ಸಫಲವಾಗಿತ್ತು.
ಇನ್ನು ಬಿಜೆಪಿ ಗೆಲುವಿಗೆ ಮುಖ್ಯ ಕಾರಣವಾಗಿದ್ದು ಅದರ ಸಂಘಟನಾ ಶಕ್ತಿ. ಪಶ್ಚಿಮ ಬಂಗಾಳದ ಪ್ರತಿ ಕ್ಷೇತ್ರದಲ್ಲೂ ಬಿಜೆಪಿ ಪರಿಣಾಮಕಾರಿ ಪ್ರಚಾರ ಮಾಡಿತ್ತು. 80,000 ಬೂತ್ಗಳಲ್ಲಿ ಬಿಜೆಪಿ ಕಾರ್ಯಕರ್ತರ ನಿಯೋಜನೆ ಮಾಡಿತ್ತು. ಮತದಾರರನ್ನ ಬೂತ್ಗಳತ್ತ ಕರೆತರುವಲ್ಲಿ ಕಾರ್ಯಕರ್ತರು ಯಶಸ್ವಿಯಾಗಿದ್ರು. ಪನ್ನಾ ಪ್ರಮುಖ್ ಅಸ್ತ್ರ ಬಳಕೆ, ಬೂತ್ಗಳಿಗೆ ವಿಶೇಷ ರಕ್ಷಣಾ ಪಡೆ ನಿರ್ಮಿಸಲಾಗಿತ್ತು. ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಮತಗಳ ಧ್ರುವೀಕರಣ ಮಾಡಲಾಗಿತ್ತು. ಉತ್ತರ ಬಂಗಾಳ ಜಂಗಲ್ ಮಹಲ್ನಲ್ಲಿ ದಾಖಲೆ ಮತದಾನವಾಗಿದ್ದು ಬಿಜೆಪಿ ಗೆಲುವಿಗೆ ಕಾರಣವಾಗಿದೆ. 2011ರಲ್ಲಿ ಸಿಪಿಐ ಮಾಡಿದ ತಪ್ಪನ್ನೇ ಮಾಡಿ ಸೋತರ ದೀದಿ. ಹೌದು, 2011ರಲ್ಲಿ ಸಿಪಿಐ ಪಕ್ಷ ಸುಮಾರು 75ರಿಂದ 80 ಹಾಲಿ ಶಾಸಕರಿಗೆ ಟಿಕೆಟ್ ನೀಡಿರಲಿಲ್ಲ. ಅದರ ಲಾಭವನ್ನ ಅಂದು ಮಮತಾ ಬ್ಯಾನರ್ಜಿ ಪಡೆದುಕೊಂಡಿದ್ರು. ಆದ್ರೆ ಈ ಬಾರಿ ಅಂದು ಸಿಪಿಐ ಮಾಡಿದ ತಪ್ಪನ್ನೇ ಮಮತಾ ಬ್ಯಾನರ್ಜಿ ಮಾಡಿದ್ರು. ಸುಮಾರು 80 ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ನೀಡಿರಲಿಲ್ಲ. 15ಕ್ಕೂ ಹೆಚ್ಚು ಶಾಸಕರ ಕ್ಷೇತ್ರವನ್ನ ಮಮತಾ ಬದಲಾವಣೆ ಮಾಡಿದ್ರು. ಇದೀಗ ಮಮತಾ ಮಾಡಿದ ತಪ್ಪಿನ ಲಾಭವನ್ನ ಮೋದಿ ಶಾ ಜೋಡಿ ಎನ್ಕ್ಯಾಶ್ ಮಾಡಿಕೊಂಡಿದೆ. ಹಾಗಿದ್ರೆ ಮಮತಾ ಸೋಲಿಗೆ ಕಾರಣಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸುದೀರ್ಘ 15 ವರ್ಷಗಳ ಆಡಳಿತದಿಂದಾಗಿ ಜನರ ನಿರೀಕ್ಷೆಗಳು ಹೆಚ್ಚಾಗಿದ್ವು. ಆದ್ರೆ ಉದ್ಯೋಗ ಸೃಷ್ಟಿ ಮತ್ತು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗಿತ್ತು. ಶಿಕ್ಷಕರ ನೇಮಕಾತಿ ಹಗರಣ, 25,000 ನೇಮಕಾತಿಗಳು ದಿಢೀರ್ ರದ್ದು ಮಾಡಿದ್ದು ಯುವ ಮತದಾರರು ದೀದಿಯಿಂದ ದೂರ ಸರಿಯಲು ಪ್ರಮುಖ ಕಾರಣವಾಯಿತು. ತೃಣಮೂಲ ಕಾಂಗ್ರೆಸ್ನ ತಳಮಟ್ಟದ ನಾಯಕರು ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ಜನರಿಂದ ಕಟ್ ಮನಿ ಅಂದ್ರೆ ಕಮಿಷನ್ ಪಡೆಯುತ್ತಿದ್ರು ಎಂಬ ಆರೋಪ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅಂಬನ್ ಚಂಡಮಾರುತದ ಪರಿಹಾರ ನಿಧಿಯಲ್ಲೂ ಅಕ್ರಮ ನಡೆದಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಯಿತು. ಮಮತಾ ಬ್ಯಾನರ್ಜಿ ಅವರು ಒಂದು ನಿರ್ದಿಷ್ಟ ಸಮುದಾಯವನ್ನ ಓಲೈಸುತ್ತಿದ್ದಾರೆ ಎಂಬ ಬಿಜೆಪಿ ಪ್ರಚಾರ ಯಶಸ್ವಿಯಾಯಿತು. ಅಲ್ಲದೆ ಪಕ್ಷದಲ್ಲಿ ಮಮತಾ ಅವರ ಸೋದರ ಸಂಬಂಧಿ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಅತಿಯಾದ ಪ್ರಾಮುಖ್ಯತೆ ನೀಡಿದ್ದು ಹಿರಿಯ ನಾಯಕರ ಅಸಮಾಧಾನಕ್ಕೆ ಕಾರಣವಾಯಿತು. ಇದು ಪಕ್ಷದ ಒಳಗೆ ಪರಿವಾರವಾದದ ಟೀಕೆಗೆ ಗುರಿಯಾಯಿತು. ಸುವೇಂದು ಅಧಿಕಾರಿಯಂತಹ ಪ್ರಭಾವಿ ಮತ್ತು ಜನಬೆಂಬಲವಿರುವ ನಾಯಕರು ಚುನಾವಣಾ ಸಮಯದಲ್ಲಿ ಟಿಎಂಸಿ ತೊರೆದು ಬಿಜೆಪಿ ಸೇರಿದ್ದು ಪಕ್ಷದ ಸಂಘಟನಾ ಶಕ್ತಿಯನ್ನ ಕುಗ್ಗಿಸಿತ್ತು. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಆಯುಷ್ಮಾನ್ ಭಾರತ್ನಂತಹ ಕೇಂದ್ರ ಸರ್ಕಾರದ ನೇರ ಲಾಭದ ಯೋಜನೆಗಳನ್ನ ಬಂಗಾಳದಲ್ಲಿ ಜಾರಿಗೆ ತರಲು ದೀದಿ ಅಡ್ಡಿಪಡಿಸಿದ್ರು. ಇದು ಬಡ ಮತ್ತು ಮಧ್ಯಮ ವರ್ಗದ ಜನರ ಅಸಮಾಧಾನಕ್ಕೆ ಕಾರಣವಾಯಿತು. ಹೀಗೆ ದೀದಿ ತಾವೇ ಮಾಡಿಕೊಂಡ ತಪ್ಪುಗಳ ಸುಳಿಯಲ್ಲಿ ಸಿಲುಕಿದ್ರೆ ಅತ್ತ ಬಿಜೆಪಿ 6 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಮೂಲ ಬಂಗಾಳಿಗರ ರಕ್ಷಣೆ ನಮ್ಮ ಬದ್ಧತೆ ಅಂತ ಭರವಸೆ ನೀಡಿತ್ತು. ಅಕ್ರಮ ವಲಸಿಗರನ್ನ ಹೊರಗೆ ಹಾಕ್ತೀವಿ, ಯುವ ಜನರಿಗೆ ಉದ್ಯೋಗ, ಮಹಿಳೆಯರಿಗೆ ರಕ್ಷಣೆ, ಭ್ರಷ್ಟ ಅಧಿಕಾರಿಗಳು ಸಚಿವರನ್ನು ಬಿಡಲ್ಲ, ಎಲ್ಲರನ್ನೂ ಜೈಲಿಗೆ ಹಾಕುವುದಾಗಿ ಮೋದಿ ಅಬ್ಬರಿಸಿದ್ರು. ಇದು ಬಿಜೆಪಿ ಗೆಲುವಿನ ಹಾದಿಗೆ ಮೆಟ್ಟಿಲುಗಳಾಗಿದ್ದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.